ಭೈರವಿ. ಹಾ ಭೈರವಿ. ಭೈರವಿ ಭೈರವಿ ಏನಾಯ್ತು? ಭೈರವಿ ಏನಾಯ್ತಮ್ಮ? ಏನಾಯ್ತಮ್ಮ? ಬಾ ಕೂತ್ಕೋ. ಇಲ್ಲಿ ಕೂತ್ಕೋ, ಹುಷಾರು. ಭೈರವಿ ಭೈರವಿ. ಅಮ್ಮ ಭೈರವಿ ಏನಾಯ್ತಮ್ಮ? ಕಣ್ಬಿಡಮ್ಮ. ಭಾವ ಭೈರವಿ ನೋಡ್ಕೊಳ್ಳಿ, ನಾನು ಈಗಲೇ ಬರ್ತೀನಿ. ಬೇಗ. ಭೈರವಿ ಏನಾಯ್ತಮ್ಮ? ಭೈರವಿ 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 ಭೈರವಿ. ಅಮ್ಮ ಭೈರವಿ ಏನಾಯ್ತು ತಾಯಿ? ಇವಾಗ ಹೇಗಿದೆ? ಪರವಾಗಿಲ್ಲ ಅಜ್ಜಿ. ಮಾವ ಸ್ವಲ್ಪ ಹೊತ್ತು ಬಿಟ್ಟು ಹೋಗೋಣವಾ? ನೀನು ಆ ಮಾಯ ಕೈ ಹೇಗೆ ಸಿಕ್ದೆ? ಆ ನಾಗಕ್ಕನೆ ನಿನ್ನ ಹೇಗೆ ಬನ್ಸದ್ಲು? ಹೇಳು ಭೈರವಿ, ನೀನು ಅವಳ ಕೈಗೆ ಹೇಗೆ ಸಿಕ್ದೆ? ಮಾವ ಮನೇಲಿ ಪ್ರಜ್ಞೆ ತಪ್ಪಿ ಬಿದ್ದೋದಾಗ ನೀವೆಲ್ಲರೂ ಮಾವನ್ ಕರ್ಕೊಂಡು ಹಾಸ್ಪಿಟಲ್ಗೆ ಹೋದ್ರಿ. ಹೌದು, ನೀನು ಕೂಡ ನಮ್ಮ ಜೊತೆ ಹಾಸ್ಪಿಟ್ಲಿಗೆ ಬಂದಿದ್ಯಲ್ಲ. ಬಂದೆ. ಅಲ್ಲಿ ನೀನು ನಮಗೆ ಕಾಣಿಸ್ಕೊಳ್ದೆ ಹೋದೆ. ಹಾಸ್ಪಿಟಲ್ ಹೊರಗಡೆ ಒಂದು ಹುಡುಗಿ ನಿಂತ್ಕೊಂಡು ನನ್ನ ಹತ್ರಕ್ಕೆ ಬಾ ಅಂತ ಕರೆದ್ಲು. ಯಾಕೆ ಕರಿತಿದ್ದಾಳೆ ಅಂತ ಕೇಳೋಣ ಅಂತ ಹೋದೆ. ಮಾವಂಗೆ ಏನಾಗಿದೆಯೋ ಅನ್ನೋ ಟೆನ್ಷನಲ್ಲಿ ನೀವೆಲ್ಲರೂ ಇದ್ರಿ. ನಾನು ಹೊರಗಡೆ ಹೋಗಿದ್ದನ್ನ ನೀವು ಯಾರೂ ನೋಡಲಿಲ್ಲ. ಆಮೇಲೆ ಏನಾಯ್ತು? ನಾನು ಆ ಹುಡುಗಿ ಹತ್ರ ಹೋಗಿ ಯಾಕೆ ಕರೆದೆ ಅಂತ ಕೇಳ್ತಿದ್ದ ಹಾಗೇನೆ ನನ್ನ ಮುಖದ ಮೇಲೆ ಒಂದು ಪೌಡರ್ ಥರದ್ದೇನೋ ಹಾಕಿದ್ಲು. ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಿದ್ದ ಹಾಗೇನೆ ನನಗೆ ತಲೆ ಸುತ್ತಕ್ಕೆ ಸ್ಟಾರ್ಟ್ ಆಯಿತು. ಅದಾದ್ಮೇಲೆ ಏನಾಯ್ತೋ ನನಗೂ ಗೊತ್ತಿಲ್ಲ. ನಾನು ಕಣ್ಬಿಟ್ಟು ನೋಡಿದಾಗ ನನ್ನ ಎದುರಿಗೆ ಆ ಹುಡುಗಿ ನಿಂತಿದ್ಲು. ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದೆ ಅಂತ ನಾನು ಕೇಳಿದೆ. ನಿನ್ನ ಮಾವ ಅರ್ಜುನ ನಾನು ಪ್ರೀತಿಸ್ತಾ ಇದ್ದೀನಿ, ನಾವು ಮದುವೆ ಮಾಡ್ಕೋತಾ ಇದ್ದೀವಿ ಅಂತ ಹೇಳಿದ್ಲು. ನಾನಂದ್ರೆ ನಿಮ್ಮ ಮಾವಂಗೆ ಪ್ರಾಣ ಅಂತ. ನಿಮ್ಮ ಮಾವ ನನ್ನನ್ನು ಬಿಟ್ರೆ ಇನ್ಯಾರನ್ನೂ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ಲು. ನಿಮ್ಮ ಮಾವ ಈ ಮಾಯನ್ನ ಮದುವೆ ಮಾಡ್ಕೋಬೇಕು ಅಂದರೆ ನಮ್ಮಿಬ್ರ ಮಧ್ಯೆ ನೀನು ಇರಬಾರ್ದು ಅಂತ ಹೇಳಿ ನನ್ನ ಬೊಂಬೆಯಾಗಿ ಬದಲಾಯಿಸ್ಬಿಟ್ಲು. ನೀನು ನೋವು ಪಡ್ತಾ ಇದ್ರೆ ನಾನು ಸಂತೋಷ ಪಡ್ತೀನಿ ಅಂತ ಹೇಳಿ ಬೊಂಬೆಯಾಗಿ ಬದಲಾಗಿರೋ ನನ್ನನ್ನು ತಗೊಂಬಂದು ನೀವೆಲ್ಲರೂ ಇರೋ ಜಾಗದಲ್ಲೇ ನನ್ನನ್ನು ಇಟ್ಲು. ನೀವೆಲ್ಲರೂ ನನ್ನ ನೋಡಿದ್ರಿ, ಆದರೆ ನಾನೊಂದು ಬೊಂಬೆ ಅಂತ ಅನ್ಕೊಂಡ್ರಿ ಹೊರತು ನಾನೇ ಭೈರವಿ ಅನ್ನೋ ವಿಷಯ ನೀವ್ಯಾರೂ ತಿಳ್ಕೊಳಕ್ಕಾಗಲೇ ಇಲ್ಲ. ಮಾವ ಬದುಕಲ್ಲ ಅಂತ ಡಾಕ್ಟ್ರು ಹೇಳಿದ್ ಕೇಳಿ ನಾನು ತುಂಬ ಸಂಕಟಪಟ್ಟತ್ತೆ. ಆದರೆ ನನ್ನ ನೋವು ಯಾರಿಗೂ ಗೊತ್ತಾಗ್ಲಿಲ್ಲ. ಮಾವನ ಬದುಕಿಸ್ತೀನಿ ಅಂತ ಮಾಯಾ ನಿಮ್ ಎಲ್ರ ಹತ್ರ ಬಂದು ಮಾತು ತಗೊಳ್ತಾ ಇದ್ರೆ ನನ್ನ ಬೊಂಬೆಯಾಗಿ ಬದಲಾಯಿಸಿರೋದು ಆ ಮಾಯನೇ ಅಂತ ಗಂಟ್ಲು ಕಿತ್ತೋಗೋವರೆಗೂ ಕಿರಿಚ್ತಾ ಇದ್ದೆ. ಆದ್ರೆ ಆ ಮಾತು ನಿಮ್ಗೆ ಯಾರಿಗೂ ಕೇಳಿಸ್ಲೇ ಇಲ್ಲ. ಮಾಯಾ ನಿಮ್ಮನ್ನ ಹೆದರಿಸ್ತಾ ಇದ್ದಾಗ ನಾನು ಅನುಭವಿಸಿರೋ ನರಕ
ಸಾವಿಗಿಂತ ಭಯಂಕರ ಅನ್ನಿಸ್ತು. ಮತ್ತೆ ನಾನೀಗ ಬದಲಾಗ್ತೀನಿ ಅಂತ, ನಿಮ್ಮೆಲ್ರೂ ಮತ್ತೆ ನೋಡ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಡೆದಿರೋದ್ರ ಬಗ್ಗೆ ಇವಾಗಲೂ ಯೋಚನೆ ಮಾಡಿದ್ರೆ ಈಗಲೂ ನನ್ನ ಮನಸ್ಸಲ್ಲಿ ಭಯ ಆಗುತ್ತೆ. ಏನು ಭಯ ಪಡಬೇಡ ಭೈರವಿ. ಶಿವಯ್ಯ ಮಾಯ ಮಾಡಿದ ಮೋಸಕ್ಕೆ ಸರಿಯಾದ ಶಿಕ್ಷೆ ಕೊಟ್ಟಿದ್ದಾರೆ. ನಾಗಮ್ಮನ ಮದುವೆ ಮಾಡಿಸ್ತೀನಿ ಅಂತ ಅಭಯ ಕೊಟ್ಟಿದ್ದಾಳೆ. ನಮಗೀಗ ಯಾವ ಥರದ ಸಮಸ್ಯೆಗಳು ಕಷ್ಟಗಳು ಇಲ್ಲ. ನಡಿ ಮನೆಗೆ ಹೋಗೋಣ. ಎದ್ದೇಳಮ್ಮ, ಹೋಗೋಣ ಬಾ. ನಾನು ಮದುವೆಯಾಗಬೇಕಿದ್ದ ಅರ್ಜುನ್ನ ಜೊತೆ ಭೈರವಿಗೆ ಮದುವೆ ಮಾಡಿಕೊಡುವೆ ಎಂದು ಮಾತು ಕೊಟ್ಟು ಇನ್ನೂ ದೊಡ್ಡ ತಪ್ಪು ಮಾಡಿರುವೆ. ತಪ್ಪು ಮಾಡಿರುವುದು ನಾನಲ್ಲ, ನೀನು. ಇಲ್ಲ, ನೀನು ಮಾಡಿರುವೆ. ನೀನು ಅವರಿಗೆ ಮಾತು ಕೊಟ್ಟ ಮಾತ್ರಕ್ಕೆ ಅವರ ಮದುವೆ ಆಗುವುದು ಎಂದುಕೊಂಡಿರುವೆಯಾ? ಎಂತಹ ಪರಿಸ್ಥಿತಿಯಲ್ಲೂ ಆ ಮದುವೆ ನಡೆಯುವುದೂ ಇಲ್ಲ. ನೀನು ಅರ್ಜುನನ್ನು ಮದುವೆಯಾಗುವೆ ಎಂದು ಹೇಳದಿದ್ದರು ಅರ್ಜುನ್ಗೂ ಭೈರವಿಗೂ ಮದುವೆ ಮಾಡಿಸುವೆ ಎಂದು ನಾನು ಅವರಿಬ್ಬರಿಗೂ ಮಾತು ಕೊಟ್ಟಿರುವೆ. ನಾನು ಅವರಿಬ್ಬರಿಗೂ ಕೊಟ್ಟಿರುವ ಅಭಯದ ಬಗ್ಗೆ ತಿಳಿದುಕೊಳ್ಳದೆ ನೀನು ನನ್ನ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಬೇಕು ಎನ್ನುವುದು ನ್ಯಾಯವಲ್ಲ ಮಾಯ. ನನಗೆ ನ್ಯಾಯವೆನಿಸಿದ್ದು ನಿನಗೆ ಅನ್ಯಾಯವೆನಿಸಿದರೆ ನನಗೇನು ನಷ್ಟವಿಲ್ಲ. ನಿನಗೆ ನಿನ್ನ ಅಭಿಪ್ರಾಯ ದೊಡ್ಡದಾದರೆ ನನಗೆ ನನ್ನ ಪ್ರೀತಿ ದೊಡ್ಡದು. ನೀನು ಈಗ ಕೊಟ್ಟಿರುವ ಮಾತಲ್ಲದೆ ಇನ್ನು ನೀನು ಎಂತಹ ಮಾತನ್ನಾದರೂ ಅವರಿಗೆ ಕೊಡಬಹುದು. ಆದರೆ ಪ್ರೀತಿ ಎನ್ನುವುದು ಒಂದು ಸಾರಿಯಷ್ಟೇ ಹುಟ್ಟುವುದು. ಅರ್ಜುನ್ ಮೇಲೆ ಹುಟ್ಟಿರುವ ನನ್ನ ಪ್ರೀತಿಯನ್ನು ಸಾಯಿಸಿಕೊಂಡರೆ ಆ ಪ್ರೀತಿ ಮತ್ತೆ ನನಗೆ ದೊರಕುವುದಾ? ನೀನು ನಿನ್ನ ಭಕ್ತೆಯಾದ ಭೈರವಿಗೆ ಮಾತನ್ನಷ್ಟೇ ಕೊಟ್ಟಿರುವೆ. ಆದರೆ ನಾನು ಅರ್ಜುನ್ಗೆ ನನ್ನ ಮನಸ್ಸು ಕೊಟ್ಟಿರುವೆ. ಆ ಮನಸ್ಸನ್ನ ಗೆಲ್ಲುವುದಕ್ಕಾಗಿ ಜನುಮಗಳಿಂದ ಎದುರು ನೋಡುತ್ತಿರುವೆ. ನಾನು ಕೊಟ್ಟಿರುವ ಮನಸ್ಸಿಗಿಂತ ನೀನು ಕೊಟ್ಟಿರುವ ಮಾತೇ ದೊಡ್ಡದಾ? ಮಾತನಾಡು ಶಿವಯ್ಯ. ಮಾತುಗಳು 100, 1000, ಲಕ್ಷ, ಕೋಟಿ ಹೀಗೆ ಎಷ್ಟಾದರೂ ಇರಬಹುದು. ಆದರೆ ಮನಸ್ಸೆನ್ನುವುದು ಒಬ್ಬರಿಗೆ ಒಂದೇ. ಹೀಗಿರುವಾಗ ಮಾತು ದೊಡ್ಡದೋ ಮನಸ್ಸು ದೊಡ್ಡದೋ ನೀನೇ ಹೇಳು. ನಾನು ಹೇಳಿದರೆ ಸಮರ್ಥನೆ ಎಂದುಕೊಳ್ಳುವೆ. ನಿನ್ನ ಪ್ರಶ್ನೆಗೆ ನಾಗಮ್ಮ ಸರಿಯಾದ ಉತ್ತರ ಕೊಡುವಳು. ಹೇಳು ನಾಗಮ್ಮ. ಮನಸ್ಸು ದೊಡ್ಡದು ಇಲ್ಲವೆನ್ನುತ್ತಿಲ್ಲ. ಆದರೆ ನೀನು ಇಷ್ಟಪಟ್ಟಿರುವ ಅರ್ಜುನ್ ಮನಸ್ಸು ಭೈರವಿ ಸ್ವಂತ ಎಂದು ತಿಳಿದ ಮೇಲೂ ಕೂಡ ನಿನ್ನ ಮನಸ್ಸನ್ನು ಬದಲಾಯಿಸಿಕೊಳ್ಳದೇ ಇರುವುದು ತಪ್ಪು. ಅರ್ಜುನ್ ಮನಸ್ಸು ಯಾರಿಗೆ ಸ್ವಂತವಾದರೂ ನನ್ನ ಮನಸ್ಸಿನಲ್ಲಿರುವುದು, ನಾನು ಇಷ್ಟಪಡುತ್ತಿರುವುದು ಅರ್ಜುನ್ನನ್ನೇ. ನನ್ನ ಮನಸ್ಸನ್ನು ಸಾಯಿಸಿಕೊಂಡು ತ್ಯಾಗ ಮಾಡುವುದು ನನ್ನ ಕೈಲಾಗದು. ನೋಡು ಮಾಯಾ, ಮಾನವರು ನಮ್ಮ ನಾಗಜಾತಿಯನ್ನು ದೇವತೆಗಳೆಂದು, ಮನೆ ದೇವರೆಂದು ಪೂಜಿಸುತ್ತಾರೆ. ಅವರು ನಮ್ಮ ಮೇಲೆ ತೋರುವ ಭಕ್ತಿ ಆರಾಧನೆಗೆ ನಾವು ಅವರನ್ನು ರಕ್ಷಿಸಬೇಕೇ ಹೊರತು ಶಿಕ್ಷೆ ಕೊಡುವ ರೀತಿ ಇರಬಾರದು ಮಾಯಾ. ಈ ವಿಷಯವನ್ನು ನೀನು ಹೇಳದಿದ್ದರೂ ತಿಳಿದುಕೊಳ್ಳಲಾಗದ ಮೂರ್ಖಳು ನಾನಲ್ಲ.
ನಾನು ಅವರನ್ನು ದೂರ ಮಾಡುವೆ ಎಂದರೆ ತಪ್ಪು ಎನ್ನುತ್ತಿರುವೆ. ಆದರೆ ನಿನಗೆ ತಿಳಿಯದ ವಿಷಯ ಇನ್ನೊಂದಿದೆ. ಅದೇನು ಗೊತ್ತಾ? ಏನದು? ನೀನು ಅವರಿಗೆ ಅಭಯ ಕೊಟ್ಟಿರುವೆ, ಅವರನ್ನು ಕಾಪಾಡುವೆ ಎಂದುಕೊಳ್ಳುತ್ತಿರಬಹುದೇ ಹೊರತು ಅಭಯ ಕೊಟ್ಟವರ ಮೇಲೆ ನಿನಗೆ ದ್ವೇಷ ಹುಟ್ಟಿ ಪ್ರತೀಕಾರ ತೀರಿಸಿಕೊಳ್ಳುವ ಸಮಯ ಸಂದರ್ಭ ಎದುರಾಗಬಹುದು. ಅದನ್ನ ನೀನು ತಿಳಿದುಕೊಂಡಿಲ್ಲ. ಅಭಯ ಕೊಟ್ಟವರ ಮೇಲೆ ದ್ವೇಷ ಸಾಧಿಸುವ ಅಗತ್ಯ ನನಗೆಂದಿಗೂ ಬರದು. ಈಗ ಎಲ್ಲರೂ ಹೀಗೆ ಹೇಳುವರು. ಅಂತಹ ಪರಿಸ್ಥಿತಿ ಎದುರಾದಾಗ ಈಗ ನಾನು ಹೇಳಿರುವ ಮಾತು ನಿಜವೆಂದು ನಿನಗೆ ಅರ್ಥವಾಗುವುದು. ನೀನು ಅಂದುಕೊಳ್ಳುವ ಹಾಗೆ ಅಂತಹದ್ದು ಎಂದಿಗೂ ನಡೆಯದು. ನಡೆಯುವುದು. ಆಗ ನಾನು ತೀರಿಸಿಕೊಳ್ಳಬೇಕೆಂದ ಪ್ರತೀಕಾರಕ್ಕೆ 1ಕ್ಕಿಂತ 2ರಷ್ಟು ನೀನು ತೀರಿಸಿಕೊಳ್ಳಲು ಇಷ್ಟಪಡುವೆ. ಅರ್ಥವಿಲ್ಲದ ನಿನ್ನ ಮಾತುಗಳಿಗೆ ನೀನು ಮಾಡುತ್ತಿರುವುದು ತಪ್ಪು ಎಂದು ಹೇಳುವ ಪ್ರಯತ್ನ ಮಾಡುತ್ತಿರುವೆ. ನಿನ್ನನ್ನು ಹೀಗೆ ಬಂಧಿಸಿದರೆ ಮಾಡಿರುವ ತಪ್ಪು ತಿಳಿದುಕೊಂಡು ಪಶ್ಚಾತ್ತಾಪ ಪಡುವೆ ಎಂದು ಭಾವಿಸಿದ್ದೆ. ನಿನ್ನ ಯೋಚನೆಗಳು ಬದಲಾಗಿ ನಿನ್ನ ಆವೇಶ ಇಳಿದ ಮೇಲೆ ನಿನ್ನನ್ನು ನನ್ನ ಜೊತೆ ನಾಗಲೋಕಕ್ಕೆ ಕರೆದುಕೊಂಡು ಹೋಗಬೇಕೆಂದು ಭಾವಿಸಿದ್ದೆ. ಆದರೆ ನೀನು ಬದಲಾಗುವುದಿಲ್ಲ ಎಂದು ಅರ್ಥವಾಯಿತು. ನಾನು ಅಭಯ ಕೊಟ್ಟ ಅರ್ಜುನ್ ಭೈರವಿ ಜೀವನ ಪೂರ್ತಿ ಸಂತೋಷವಾಗಿರಬೇಕಾದರೆ ಅವರ ಮೇಲೆ ಹಗೆ ಬೆಳೆಸಿಕೊಂಡಿರುವ ನೀನು ಜೀವನ ಪೂರ್ತಿ ಬಂದಿಯಾಗಿರುವುದು ತಪ್ಪುವುದಿಲ್ಲ. ನನ್ನನ್ನು ಶಾಶ್ವತವಾಗಿ ಬಂಧಿಸುವುದು ನಿನಗಲ್ಲ, ಯಾರಿಂದಲೂ ಆಗದು. ನಾನು ಯಾವುದಾದರೊಂದು ದಾರಿಯಲ್ಲಿ ಹೊರಗೆ ಬರುವೆ. ನಾನು ಬಂಧ ವಿಮುಕ್ತಳಾದ ಮರುಕ್ಷಣವೇ ನಿಮ್ಮೆಲ್ಲರ ಮೇಲೆ ನನ್ನ ಪ್ರತೀಕಾರ ತೀರಿಸಿಕೊಳ್ಳುವೆ. ನನ್ನ ಹಗೆಯನ್ನು ಸಾಧಿಸುವೆ ಸಾಧಿಸುವೆ ಸಾಧಿಸುವೆ. ಶಿವಯ್ಯ, ನಯವಾಗಿ ಹೇಳಿದರು, ಭಯಪಡಿಸಿ ಹೇಳಿದರು, ಮಾಯಾ ಬದಲಾಗುವುದಿಲ್ಲ. ಪ್ರತೀಕಾರದಲ್ಲಿ ಮುಳುಗಿ ಹೋಗಿರುವ ಇಂಥವರಿಗೆ ಮುಕ್ತಿಯನ್ನು ದೊರಕಿಸುವುದು ಕೋಟಿ ಅಪಾಯಗಳನ್ನು ಮೇಲೆಳೆದುಕೊಂಡಂತಾಗುವುದು. ಮಾಯಾಳನ್ನು ಭೂಸ್ಥಾಪಿತ ಮಾಡಿ. ಪಶ್ಚಾತ್ತಾಪವಿಲ್ಲದವರಿಗೆ ಪ್ರಾಯಶ್ಚಿತವೇ ಸರಿಯಾದ ಶಿಕ್ಷೆ. ಬೇಡ ಬೇಡ, ನನ್ನನ್ನು ಏನು ಮಾಡಬೇಡ. ಬೇಡ ಶಿವಯ್ಯ, ನನ್ನ ಮಾತು ಕೇಳು. ನನ್ನ ಬಿಟ್ಟು ಬಿಡು, ನನ್ನ ಬಿಟ್ಟು ಬಿಡು ಶಿವಯ್ಯ. ಬಿಡು ಬಿಡು. ಯಾಯ್! ನನ್ನ ಕೈ ಬಾಯಿ ಬಿದ್ದು ಹೋಗೋ ಹಾಗೆ ಮಾಡಿದ ಹಾವನ್ನ ಮಣ್ಣಲ್ಲಿ ಹೂತಾಕಿ ಸಮಾಧಿ ಮಾಡಿ ಒಳ್ಳೆ ಕೆಲಸ ಮಾಡಿದ್ರು. ಮಾಯಾ ಮಾಮೂಲಿ ನಾಗಕನ್ಯೆ ಅಲ್ಲ.
ನಾಗಮ್ಮ, ಅರ್ಜುನ್ನ ಭೈರವಿನ ಬೇರೆ ಮಾಡಬೇಕು ಅಂದ್ಕೊಂಡೆ ಮಾಯಾಳನ್ನು ಭೂಸ್ಥಾಪಿತ ಮಾಡಿದೆ. ಆ ಸಮಸ್ಯೆ ಮುಕ್ತಾಯ ಆಯಿತು. ಇನ್ನೂ ಯಾವುದರ ಬಗ್ಗೆ ಯೋಚನೆ ಮಾಡ್ತಿದ್ದೀಯಾ? ನಾನು ಕೊಟ್ಟಿರುವ ಮಾತಿನ ಪ್ರಕಾರ ನಾನು ಹೋಗಿ ಮಾಂಗಲ್ಯ ಕೊಟ್ಟರೆ ಮಾತ್ರವೇ ಭೈರವಿ ಅರ್ಜುನ್ ಕೈಯಲ್ಲಿ ತಾಳಿ ಕಟ್ಟಿಸಿಕೊಳ್ಳುವುದು. ಆದರೆ ಆ ಮಾಂಗಲ್ಯ ತೆಗೆದುಕೊಂಡು ಹೋಗಿರುವುದು ಯಾರೆಂದು ಗೊತ್ತಿಲ್ಲ. ನನ್ನ ಮಾವ ದೀರ್ಘ ನಿದ್ರೆಗೆ ಹೋಗಲು ಕಾರಣವಾಗಿರುವವರನ್ನು ಸಾಯಿಸಿದರೆ ಮಾತ್ರ ನನ್ನ ಮಾವ ಬದುಕುವುದು. ನನ್ನ ಮಾವ ಬದುಕಬೇಕೆಂದರೆ ಆ ಮಣಿಯನ್ನು ತೆಗೆದುಕೊಂಡು ಹೋಗಿರುವುದು ಯಾರೆಂದು ತಿಳಿಯಬೇಕು. ಅವರು ಯಾರೆಂದು ತಿಳಿಯುತ್ತಿಲ್ಲ. ಅವರಿಬ್ಬರ ಮದುವೆ ಮಾಡುತ್ತೇನೋ ಇಲ್ಲವೋ, ನನ್ನ ಮಾವನನ್ನು ಬದುಕಿಸಿಕೊಳ್ಳಬಲ್ಲೆನೋ ಇಲ್ಲವೋ ಗೊಂದಲವಾಗಿದೆ ಶಿವಯ್ಯ. ನೀನು ಆ ಪರಮಶಿವನ ಅನುಗ್ರಹ ಹೊಂದಿರುವ ಯೋಗ್ಯನೆಂದು, ಯೋಗಿಯಾಗಿರುವನೊಬ್ಬ ಎಂದು ನನಗೆ ಗೊತ್ತು. ನಿನಗೆ ಗೊತ್ತಿಲ್ಲದೆ, ನಿನ್ನ ಸಹಾಯ ಸಹಕಾರ ಇಲ್ಲದೆ ಆ ದೇವಾಲಯದಲ್ಲಿರುವ ಮಣಿಯನ್ನು ಯಾರು ತೆಗೆದುಕೊಳ್ಳಲಾರರು ಎನ್ನುವ ವಿಷಯ ನನಗೂ ಗೊತ್ತು. ನೀನು ಸತ್ಯ ಹೇಳದೇ ಇರಲು ಕಾರಣವೇನೆಂದು ನನಗೆ ಗೊತ್ತಿಲ್ಲದೇ ಇದ್ದರು ಅವನು ಯಾರೆಂದು ನೀನು ಹೇಳದೇ ಇದ್ದರೂ ಸರಿ. ನನ್ನ ಮಾವನನ್ನು ಗಾಯಪಡಿಸಿ ಆ ಮಣಿಯನ್ನು ತೆಗೆದುಕೊಂಡು ಹೋಗಿರುವವನನ್ನು ಮಾತ್ರ ನಾನು ಸುಮ್ಮನೆ ಬಿಡಲಾರೆ. ನನ್ನ ಮಾವನನ್ನು ಬದುಕಿಸಿಕೊಳ್ಳಲು ಅವನನ್ನು ಖಂಡಿತ ಸಾಯಿಸುವೆ. ಸಾಯಿಸದೆ ಅವನನ್ನು ಬಿಡಲಾರೆ. ಅವನನ್ನು ಸಾಯಿಸುವುದು ಮಾತ್ರವಲ್ಲ, ನಾನು ಕೊಟ್ಟಿರುವ ಮಾತನ್ನು ಉಳಿಸಿಕೊಳ್ಳಲು ಆ ಅರ್ಜುನ್ ಭೈರವಿ ಮದುವೆ ಕೂಡ ನಡೆಸಿಯೇ ತೀರುವೆ. ಮಣಿ ತಗೊಂಡು ಹೋಗಿರೋರನ್ನ ಸಾಯಿಸೋದ್ರ ಬಗ್ಗೆ ಆಮೇಲೆ ಯೋಚಿಸಬಹುದು. ಆ ಭೈರವಿ ಅರ್ಜುನ್ ಮದುವೆಗೆ ಹೆಚ್ಚು ಸಮಯ ಇಲ್ಲ. ನಾಳೆಯೇ ಅವರ ಮದುವೆ. ಮೊದಲು ಆ ಮಾಂಗಲ್ಯ ಎಲ್ಲಿದೆಯೋ, ಯಾರು ತಗೊಂಡು ಹೋಗಿದ್ದಾರೋ ತಿಳ್ಕೊಂಡು ಅವರ ಮದುವೆ ನಿಲ್ದಂತೆ ನಡೆಸ್ಕೊಡು ನಾಗವೇಣಿ. ಖಂಡಿತ ನಡೆಸಿಕೊಡುವೆ. ಮದುವೆ ನಿಲ್ಲುವುದಕ್ಕೆ ಬಿಡಲಾರೆ. ಮದುವೆ ಮುಹೂರ್ತ ದಾಟಲು ಬಿಡುವುದಿಲ್ಲ. ತಪ್ಪದೆ ಅವರಿಬ್ಬರಿಗೂ ಮದುವೆ ಮಾಡಿಸುವೆ.